ಗಾಡಿ ಅನ್ಕೊಂಡು ಸರಿ ಓಡಿ ಸಿಂಕಿ ಡಬಲ್ ಸ್ಟ್ಯಾಂಡ್ ಸಾಕು ಮಚ್ಚ ಎಲ್ಲ ಅಷ್ಟೇ ಕದೋಯ್ತದೆ ಆ ಕಡೆ ಕಾಲು ಕೆಳಗಡೆ ಇಲ್ಲ ಇಲ್ಲಿಂದ ಅಮ್ಮ ಚಿನ್ನ ಪ್ಲೇಟಿಂಗ್ ಅಂತ ಓಡಿಸ್ತೀನಿ ಅದು ಆ ಕಡೆ ಕಾಲು ಈ ಕಡೆ ಕಾಲು ಯಾರ್ದು ಮಚ್ಚ ಗಾಡಿ ಯಾರು ಹೋಗ್ಬೋದು ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಗಾಡಿ ಚೇಂಜ್ ಸಡನ್ನಾಗಿ ಅಂತನಾ, ಹೆಂಗೋ ಫ್ರೆಂಡ್ ಬಂದ ನೋಡಿದ್ರೆ ಟ್ರಯಂಪ್ ಗಾಡಿ, ಅದೃಷ್ಟಕ್ಕೆ ಹೆಂಗೋ ಕ್ಯಾಮ್ರಾ ಇತ್ತು ಕೈಯಲ್ಲಿ. ಸೊ ಹಂಗೆ ಒಂದು ವಿಡಿಯೋ ರಿವ್ಯೂ ಅನ್ನೋದಕ್ಕಿಂತ ಜಸ್ಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಗಾಡಿ ತೊಗೊಬಂದಿದ್ದು. ಸೊ ಆಲ್ಮೋಸ್ಟ್ ಈ ಗಾಡಿ ಬಂದು 398.515 cc ಏನೋ ಬರುತ್ತೆ, 400 cc ಇಲ್ಲ ಕರೆಕ್ಟಾಗಿ. ಇದರಲ್ಲಿ ಬಂದ್ಬಿಟ್ಟು 39.5 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 37.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನು ಮಿಕ್ಕಿದ ಫ್ಯೂಚರ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಮೈಲೇಜು ಮಿನಿಮಮ್ ಒಂದು 25-30 ಬರ್ಬೋದು ಅಷ್ಟೇ, ಯಾಕಂದರೆ ನಾವು ಯಾವತ್ತೂ ಚೆಕ್ ಮಾಡಿಲ್ಲ. ಓಡಿಸೋದಕ್ಕೆ ಮಾತ್ರ ಕ್ರೇಜಿ ಇದೆ, ಜಿಂಕೆ ಥರ ಆಡ್ತಾ ಇದೆ. ಎಕ್ಸ್ಲೇಟ್ರ್ ಕೊಟ್ಟರೆ ಫಸ್ಟ್ ಗೇರಲ್ಲಂತೂ ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ ಖಾಲಿ ರೋಡಲ್ಲಿ ಒಂದು ಮಾಡೋಣ. ಕಿತ್ಕೊಂಡು ಹೋಗ್ತಾ ಇದ್ರು ನೆಕ್ಸ್ಟ್ ಲೆವೆಲ್. ಸೊ ಆರಾಮಾಗಿ 3,19,000 ಮೋಸನೇ ಇಲ್ಲ ಈ ಗಾಡಿಗೆ. ನೆಕ್ಸ್ಟ್ 390 cc ಮೇಲೆ ಓಡಿಸ್ತಾ ಇರೋದು ಇದೆ, ಒಳ್ಳೆ ಫುಲ್ ಕ್ರೇಜ್ ಇದೆ. ಇಂಡಿಕೇಟ್ರ್ ಹಾಕಲ್ಲ, ಏನೂ ಇಲ್ಲ. ಅಲ್ಲ ಇಂಡಿಕೇಟ್ರ್ ಇಲ್ಲ, ಬರ್ತಾವಳೆ ಆಪೋಸಿಟ್ ಅಲ್ಲ, ಹಂಗೆ ಇಲ್ಲೇ ಟರ್ನ್ ಮಾಡೋಣ ಇರು. ಓಡಿಸೋದ್ರಕ್ಕೆ ಮಾತ್ರ ಮಸ್ತಾಗೈತ್ಲ. ನಾನು ನೈಟ್ಗೆ ಈ ಗಾಡಿ ಸಖತ್ತಾಗೈತೆ. ಓಡಿಸ್ತಾನೆ ಇರ್ಬೇಕು ಅನ್ಸೈತೆ. ಗಾಡಿ ಮಾತ್ರ ಕ್ರೇಜಿ. ನುಗ್ಸೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ಐತಪ್ಪ. ಒಳ್ಳೆ ಆಟ ಆಡ್ಬೋದು ಮಮ್ಮಿ ಗಾಡಿಯಲ್ಲಿ, ನಿಜ ಮಸ್ತಾಗೈತೆ. ಇಲ್ಲೊಂದು ವಿಡಿಯೋ ಮಾಡ್ಕೊಬಿಡ್ತೀನಿ ಇರು. ಅಕ್ಕನ ಸಖತ್ತಾಗೈತ್ಲೈ. ಮೋಸನೇ ಇಲ್ಲ 3,20,000. ಸೊ ನಿಮ್ಗೆ ಆಲ್ಮೋಸ್ಟ್ 13 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಈಗ ನೀವು ಕನ್ಸೋಲ್ ನೋಡೋದಾದರೆ ನಿಮಗೆ ಎಷ್ಟು ಆಲ್ಮೋಸ್ಟ್ ಎಲ್ಲ ಡಿಜಿಟಲೇ ಇದೆ, ಬಟ್ ನಿಮಗೆ ಸ್ಪೀಡ್ ಮಾತ್ರ ತೋರಿಸೋದು ನಿಮಗೆ ನಾರ್ಮಲ್ ಏನೆಲ್ಲ ಕೊಟ್ಟಿದ್ದಾರೆ. ಟೈಮ್ ತೋರಿಸುತ್ತೆ, ಕಿಲೋಮೀಟ್ರ್ ಇದೆ, ಹಾಗೇನು ಗೇರ್ ಇಂಡಿಕೇಟ್ರ್ ತೋರಿಸುತ್ತೆ ನಿಮಗೆ. RPMದು ಬಂದು ಡಿಜಿಟಲ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲೊಂದು USB ಪೋರ್ಟ್ ಕೇಬಲ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹೆಡ್ಲೈಟ್ ಎಲ್ಲ ನಿಮಗೆ LED ಸಿಕ್ಕಿದೆ, ಇಂಡಿಕೇಟ್ರ್ ಕೂಡ LED-ನೇ, ಬ್ರೇಕ್ ಲೈಟು ಎಲ್ಲ LED. 3,19,000 ಏನೋ ಇದೆ ನಿಮ್ಗೆ ಆನ್ ರೋಡ್ ಪ್ರೈಸು. ಅದಕ್ಕೆ ಮೋಸನೇ ಇಲ್ಲ ಗುರು, ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ನಾನು ಫಸ್ಟು ಏನೋ ಅಂದ್ಕೊಂಡಿದ್ದೆ ಈ ಗಾಡಿನ, ಬಟ್ ಈ ಗಾಡಿ ಓಡಿಸಿದ್ಮೇಲೆ ಇದ್ರು ಕ್ರೇಜಿ ಫೀಲಿಂಗು. ಅವಾಗಿಂದ ಬರೀ ರೌಂಡ್ ಆಗ್ತಾಯಿದ್ದೀನಿ ಅಷ್ಟೇ ಗಾಡಿ ತೊಗೊಂಡಿದ್ದ. ಹೆಂಗೆ ಬೇಕು ನೀವು ಯಾವ ಥರ ಓಡಿಸಿ, ನೀವು ಹೇಳಿದ ಮಾತು ಕೇಳುತ್ತೆ ಗಾಡಿ. ನನ್ನ ಗಾಡಿ NS 200 ಕೇಳುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಟ್ರಿಯಂಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದಕ್ಕೇನಕ್ಕೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆ ಅಂದರೆ ಟ್ರಿಯಂಪ್ಗೆ ಇವಾಗ ಗೊತ್ತಾಗ್ತಿದೆ.
ಏನಕ್ಕೆಲ್ಲ ಟ್ರಿಯಂಪ್ ಅಂತಾರಂತ. ಇದು ಓಡಿಸಿದ ಮೇಲೆ ಗೊತ್ತಾಗ್ತಿದೆ ನನಗೆ. ಇನ್ನು ನಾರ್ಮಲ್ ಇದ್ರ ಬೇಸಿಕ್ ಡೀಟೇಲ್ಸ್ ಎಲ್ಲ ನೀವು ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ನಾರ್ಮಲ್ ಇಷ್ಟೇ, ಇದು ಮೇಯ್ನ್ ಏನು ನಮಗೆ ಎಷ್ಟು CC ಎಷ್ಟು ಪವರ್ ಇದೆ ಅದೇ ಮೇಯ್ನು. ಇನ್ನೊಂದ ವೀಡಿಯೋ ಮಾಡೋದಕ್ಕೆ ಸಾಯ್ತಾ ಇದ್ದಾನೆ ಪಾಪ. ಅವಾಗಿಂದ ಒಂದು ಫ್ಲೈ ಬೈ ತೊಗೊಳೋಣ ಅಂತ. ಹೆಂಗೋ ಖಾಲಿ ರೋಡ್ ಇದೆ, ಬನ್ನಿ ಹೊಡೆದ್ಬಿಡೋಣ ಬೇಗ. ಮೈಲೇಜ್ ಆಲ್ಮೋಸ್ಟ್ ಅದೇ ಹೇಳ್ದಂಗೆ ಒಂದು 25-30 ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಟಾಪ್ ಸ್ಪೀಡ್ ಗೊತ್ತಿಲ್ಲ ಅವರು, ಟಾಪ್ ಸ್ಪೀಡೆಲ್ಲ ಈ ಚಿಕ್ಕ ರೋಡಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಕೇಳಿ ನೋಡ್ತೀನಿ ಹೈವೇಗೆ ಹೋದಾಗ ತೊಗೊಬ ಒಂದು ಸಲ ಅಂತ. ಸೊ ಬನ್ನಿ ನೋಡೋಣ ಅದು ಹೆಂಗೆ ಬರ್ತೈತೆ ಫ್ಲೈ ಬೈ. ಓಡಿಸೋದಕ್ಕೆ ಡ್ಯುಯಲ್ ಚಾನಲ್ ABS, ಬ್ರೇಕಿಂಗ್ ಮಾತ್ರ ಚಿಂದಿ. ಇವತ್ತೆಲ್ಲ ಇಲ್ಲೇ ರೌಂಡ್ ಹಾಕ್ಕೊಂಡಿದ್ದು ಹೋಗ್ತೀನಿ ಏನೋ ಗೊತ್ತಿಲ್ಲ ನಾನು. ಮಚ್ಚ ನೋಡಿ ಗಾಡಿ ತಗೊಂಡಾಗಿರೋ ಇಂಥ ತಗೋಬಿಡು. ಪವರ್ ಇರ್ಬೇಕು ಗಾಡಿಯಲ್ಲಿ. ಹಾಂ ಪವರ್ ಮಾತ್ರ ಮಸ್ತಾಗೈತೆ ಗಾಡಿಯಲ್ಲಿ. ಹಾಂ ಇದು ಫುಲ್ ಏನೆಲ್ಲ RPM ಇಲ್ಲಿ ಇದು ಮಾಡಿದ್ದಾರೆ ಅಷ್ಟೇ. ಪ್ರದೀಪ್ 3 ಜನ ಪ್ರದೀಪ್ ಇರೋದು. ಅಮರೇಂದ್ರ ಬಾಹುಬಲಿ. ಪ್ಯಾಂಟ್ ಹಿಡ್ಕೊ ಮಚ್ಚ, ಪ್ಯಾಂಟ್ ಮಚ್ಚ 2 ಕಾಲ ಅಂದಲ್ಲ ಮಚ್ಚ. ಚೌಕ್ ಆನ್ ಮಾಡೋ. ಚೌಕಲ್ಲ खत्म. बाय बाय, टाटा, गुड बाय, गया.